ಎಲ್ಲರೂ ರೆಸ್ಲೆಸ್ ಆಗ್ತಾ ಇದೆ ಅಂತ ಕಾಣ್ತಾ ಇದೆ. ಇನ್ನೇನಾದರೂ ಇದಲ್ಲದೆ ಇದುವರೆಗೆ ಹೇಳಿದಲ್ಲದೆ ಯಾವ್ದಾದ್ರು ಪಾಯಿಂಟ್ ಇದ್ದರೆ ಇದ್ದೇ ಹೋದ್ರೆ ಇನ್ನೇನು 6:30ಗೆ ಗ್ರಹಣ ಶುರುವಾಗುತ್ತೆ. ಕೆಲವರಿಗೆಲ್ಲ ಒಳಗೆ ಹೋಗುತ್ತೆ. ಎಲ್ಲಾರು ಕೊಡಕ್ಕೆ ತಯಾರಿದ್ದೀವಿ ಸರ್. ದುಡ್ಡು ಇವರೇ ಮುಂದುವರ್ಸ್ಬೇಕು ಸರ್. ಯಾಕೆಂದ್ರೆ ಅಲ್ಲಿ ಪಂಚಾಯತಿ ಯಾರು ಕೇಳಕ್ಕಾಗಲ್ಲ ಹೋಗಿ. ಕೊನೆ ಎಲ್ಲರಿಗೂ ನಮಸ್ಕಾರ. ನಾನು ರಮೇಶ್ ಅಂತ ಹೇಳಿ 818 ಬಿ ನೈಜೆ ಕ್ಲಾಸ್. ಈಗ ಎಲ್ಲ ಏನು ರೆಸಿಡೆನ್ಷಿಯಲ್ ಅವ್ರದ್ದು ಹೇಗೆ ಹಣನ ಕಲೆಕ್ಟ್ ಮಾಡೋ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಸೊ ಇದು ನಂದೊಂದು ಸಲಹೆ ಬಹುಶಃ ಅವರು ಗಮನ ತಗೊಳ್ಬೋದು ಅಂತ ಅನ್ಸುತ್ತೆ. ಈಗ ಏನು ನಿಮ್ಮ ಕಚೇರಿಯಿಂದ ಅಂದಾಯನ ವಸೂಲಿ ಮಾಡ್ತಾ ಇದ್ದೀವಿ ಕಟ್ಟಬೇಕಾದದನ್ನ, ಅದಕ್ಕೆ ಒಂದು 3 ಡೇಟ್ ನಿಮ್ಮ ಆಫೀಸಿಂದ 3 ದಿವಸ 10ನೇ ತಾರೀಕು 20ನೇ ತಾರೀಕು 30ನೇ ತಾರೀಕು ಆ ದಿನ ಕಚೇರಿಯಲ್ಲಿ ಹೋಗಬೇಡಿ. ಸೊ 3 ದಿನ ಈ ಏರಿಯಾನ ಡಿವೈಡ್ ಮಾಡಿಕೊಂಡು ಒಂದು ರೌಂಡ್ ಹೋಗ್ಬರ್ಬೋದು. 3 ತಿಂಗಳಿಗಿಂತ ಹೆಚ್ಚು ಉಳಿಸ್ಕೊಂಡಿದ್ದವ್ರಿಗೆ ಒಂದು ಗಮನಕ್ಕೆ ತರ್ಬೋದು. 6 ತಿಂಗಳೊಳಗೆ ಒಂದು ನೋಟಿಸ್ ಕೊಡ್ಬೋದು. ಅದಾದ್ಮೇಲೆ ಬೇಕಾದ್ರೆ ಇಲ್ಲಿ ನಮ್ಮ ಏನು ಯೋಗಕ್ಷೇಮ ಸಂಘ ಇದೆ, ಆ ದಿನ ಅಂದ್ರೆ 3 ದಿನದಲ್ಲಿ ಬೇಕಾದ್ರೆ ಅವ್ರ ಜೊತೆ ಇವರು ಕೋಆಪರೇಟ್ ಮಾಡ್ಬೋದು. ಸೊ ಅವಾಗ ಯಾರು ಕಟ್ಟಿಲ್ಲ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಅವ್ರಿಗೆ ಅವಾಗ ಕಟ್ಟಬೇಕು ಅನ್ನೋ ಜಾಗೃತಿನೂ ಬರ್ತದೆ. ಅದೊಂದು ಮಾಡ್ಬೋದು ಅಂತ ನನ್ನ ಅನಿಸಿಕೆ. 3 ದಿನಗಳು 10, 20, 30ನೇ ತಾರೀಕು. ಎಲ್ಲರೂ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದೀರಿ. ಅದರ್ಥ ಈಗ ಒಟ್ಟಾರೆಯಾಗಿ ಈ ನಿರ್ವಹಣೆ, ಬಡಾವಣೆ ನಿರ್ವಹಣೆಯನ್ನ ದೀಪಾ ಹೌಸ್ ಬಿಲ್ಡಿಂಗ್ ಸೊಸೈಟಿ ಒಂದು ಮುಂದುವರಿಸಬೇಕು ಅನ್ನೋ ಒತ್ತಾಯ ನಿಮ್ಮಿಂದ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಾರ್ಯ ಏನಂತಂದ್ರೆ, ಈಗ ಪಟ್ಟಣ ಪಂಚಾಯತಿಯವರು ನಾವು ಪದೇ ನಾವು ಸರ್ಕ್ಯುಲೇಟ್ ಮಾಡಿದ್ದೀವಿ. ಪಟ್ಟಣ ಪಂಚಾಯತಿಯವರು ಬರೀ ಘನತ್ಯಾಜ್ಯ ವಿಲೇವಾರಿ ಮತ್ತು ಸ್ಟ್ರೀಟ್ ಲೈಟ್, ಬೀದಿ ದೀಪ ಇದನ್ನ ಮಾತ್ರ ಮಾಡ್ತಾ ಇದ್ದಾರೆ. ಇನ್ನು ಉಳಿದ ವ್ಯವಸ್ಥೆ ಇದೆಯಲ್ಲ, ಯಾವುದು ನೀರಿನ ಸರಬರಾಜು ಇರ್ಬೋದು, ಸೀವೇಜ್ ಟ್ರೀಟ್ಮೆಂಟ್ ಇರ್ಬೋದು. ಸೀವೇಜ್ ಟ್ರೀಟ್ಮೆಂಟ್ ಬಹುಶಃ ನಿಮಗೆ ಯಾರಿಗೂ ಅದರ ಪರಿವೇ ಇಲ್ಲ ಅಂತ ನಾನು ತಿಳ್ಕೊಳ್ತೀನಿ. ಯಾಕೆಂದ್ರೆ ನನಗೆ ಈಗ 6 ತಿಂಗಳು ಹಿಂದುವರೆಗೆ ನಮ್ಮನೆ ಪಕ್ಕದಲ್ಲೇ ನಡೀತಾ ಇದೆ. ನನಗೆ ಗೊತ್ತಿಲ್ಲ, ನಮ್ಮ ಡಿ ಜಿ ರೂಮ್ ಪಕ್ಕ ಎವ್ರಿ ಡೇ ಅವರು 3 ಕಡೆ ಕಲ್ಚರ್ ಹಾಕ್ತಾ ಇದ್ದಾರೆ ಸೀವೇಜಿಗೆ. ಯಾಕಂದ್ರೆ ಅದು ಕಲ್ಚರ್ ಹಾಕದೆ ಹೋದರೆ ಅಲ್ಲಿ 15ನೇ ಕ್ಲಾಸ್ ನಂತರ ಯಾರೂ ಇರ್ಲಿಕ್ಕೆ ಆಗಲ್ಲ ಅಂತ ಇದು. ಸೊ ಇದು ವೆರಿ ಕಾಸ್ಟ್ಲಿ ಅಫೇರ್. ಕೇಳಿದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರೆ ಹೇಳ್ತಾರೆ. ಸೊ ಸೀವೇಜ್ ಆಯ್ತು, ವಾಟರ್ ಆಯ್ತು, ಆಮೇಲೆ ರಾತ್ರಿ ಸೀಟಿ ಹೊಡ್ಕೊಂಡು ಬರ್ತಾರೆ 2 ಸಲ, ಗೊತ್ತಿದೆ ನಿಮ್ಗೆ. ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್. ಅವ್ರಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿದ್ದಾರೆ ಅನ್ನೋದಕ್ಕಿಂತ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್. ಇಬ್ಬರು ಬರ್ತಾ ಇದ್ದಾರೆ, ವಿಷಲ್ ಹಾಕ್ತಾ ಇದ್ದಾರೆ ಅಂತ ನಮ್ಗೆಲ್ಲರಿಗೂ ಇದು ಬರ್ತಿದೆ. ಸೊ ಅದರದ್ದು ಖರ್ಚು ಇವರೇ ನಿರ್ವಹಣೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ರಸ್ತೆ ಪಕ್ಕದಲ್ಲಿ ವೀಡ್ಸ್ ಏನಿದೆ ಅದನ್ನು ಈಗ ನೋಟಿಸ್ ಮಾಡಿದ್ದೀರಿ. ವೆಕೆಂಟ್ ಸೈಟ್ ಬಿಟ್ಟಿದ್ದಾರೆ, ಆದರೆ ರಸ್ತೆ ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದಲ್ಲದೆ ನಿಮಗೆ ಪಿಂಚ್ ಆಗೋದು ಎಲ್ಲಿ ಗೊತ್ತಾ? ನಿಮ್ಮ ಮನೆಗೆ ನೀರು ಯಾವತ್ತೂ ಬರಲಿಲ್ಲ, ಈ ಮರಗಳಿಂದಾಗಿ ಬೇರು ಹೋಗಿ ಪೈಪ್ ಒಡೆದೋಗಿರುತ್ತೆ. ಆವಾಗ ನೀವು ಕಂಪ್ಲೇಂಟ್ ಮಾಡಿದ ಕೂಡಲೇ ನಿಮಗೆ ಆ ದಿವಸ ಅಥವಾ ಮರುದಿವಸದೊಳಗೆ ನಿಮಗೆ ನೀರು ಬರ್ತಾ ಇದೆ. ಅದನ್ನ ಯಾರು ಇದು ಮಾಡ್ತಾ ಇದ್ದಾರೆ? ಅವ್ರಿಗೆ ಯಾರು ಸಂಬಳ ಕೊಡ್ತಾ ಇದ್ದಾರೆ? ಆ ಮೆಟೀರಿಯಲ್ ಕಾಸ್ಟ್ ಯಾರು ಹಾಕೊಳ್ತಾ ಇದ್ದಾರೆ? ಆಮೇಲೆ ಸೀವೇಜ್ ಎಲ್ಲ ಇದು ಕಡೆ ಸೀವೇಜ್ ಇಲ್ಲೆಲ್ಲ ಬ್ಲಾಕ್ ಆಗ್ತದೆ. ಈಗ ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಸುಲಭ ಮಾಡ್ಕೊಳ್ಳಿಕ್ಕೆ ಮಳೆ ನೀರನ್ನ ತಗೊಂಡೋಗಿ ಸೀವೇಜ್ ಇದಕ್ಕೆ ಕೊಟ್ಬಿಟ್ಟಿದ್ದಾರೆ. ನೀವೆಲ್ಲ ಆಲೋಚನೆ ಮಾಡಿ, ನೀವು ಅದು ಮಾಡಿ ತಪ್ಪದು ದೊಡ್ಡದು. ಅದು ಹಾಕೋದು ಆ ಥರ ಮಾಡಿರೋದು ಏನಾಗಿದೆ ಅಂತಂದ್ರೆ, ಈಗ ಲಾಸ್ಟ್ ನಮ್ಮ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆಯಲ್ಲ, ಅದು ಮಳೆಗಾಲದಲ್ಲಿ ಓವರ್ಫ್ಲೋ ಆ ಥರ ನೀರಿನೆಲ್ಲ ಅದಕ್ಕೆ ಬಿಟ್ಬಿಟ್ರೆ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರಿಗೆ ಗೊತ್ತಿಲ್ಲ. ಇದು ಅವೇರ್ನೆಸ್ ಬಹುಶಃ ನನಗೆ ಅನ್ಸೋದು ಕನ್ಸ್ಟ್ರಕ್ಟರ್ಗೆ ಗೊತ್ತಿರುತ್ತೆ, ಬಿಲ್ಡರ್ಸಿಗೆ ಗೊತ್ತಿರುತ್ತೆ, ಈಸಿಯಾಗಿ ಬಿಟ್ಬಿಡೋದು. ಸೊ ಈ ಥರ ವಿಚಾರಗಳನ್ನ ಈಗ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಬೇಕು, ಇದು ಕಳೆದ 4-5 ವರ್ಷದಿಂದ ಜನರಲ್ ಬಾಡಿದವ್ರು ಹೇಳ್ತಾನೆ ಇದ್ದಾರೆ, ನಮ್ಮ ಈ ನಿರ್ವಹಣೆ ವೆಚ್ಚ ಅದು ನೀವು ಕೊಟ್ಟ ಅಮೌಂಟಿಗೆ ಸರಿ ತೂಕ ಇಲ್ಲ, ನಾವು ಎಷ್ಟು ಎಕ್ಸ್ಟ್ರಾ ಹಾಕೊಂಡು ಕೊಡ್ತಾ ಇದ್ದೀವಿ ಅಂತ. ಹಾಗಾಗಿ ಅದನ್ನ ರೈಸ್ ಮಾಡಬೇಕು ಅಂತ ಅವಾಗಿದ್ದು ಇಶ್ಯೂ ಬಂದಿದೆ. ನೀವು ಜನರಲ್ ಬಾಡಿಲಿ ಇದ್ದವ್ರಿಗೆ ಗೊತ್ತಿದೆ. ಸೊ ಈಗ ಕೊನೆಗೆ ಏನಾಯ್ತು ಅಂದ್ರೆ, ಹೇಗಿದ್ರು ಪಟ್ಟಣ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗ್ತಾ ಇದೆ ಅಂತ ಹೇಳಿ ಆ ವಿಚಾರವನ್ನು ಏರಿಸುವ ವಿಚಾರವನ್ನು ಸ್ಥಗಿತ ಮಾಡಿದ್ದಾರೆ. ಅದು ಅಲ್ಲಿಗೆ ಅವಾಗ ಎಷ್ಟು ಕಟ್ಟಾಯ್ತು ಅಷ್ಟೇ ಕಟ್ಟಬೇಕು ಅಂತ
ಅವರು ಕಲೆಕ್ಟ್ ಮಾಡ್ತಾ ಇರೋದು ಆ ಅಮೌಂಟನ್ನ. ಸೊ ಹಾಗಾಗಿ ನಾವು ಈಗ ಅದರಲ್ಲೂ ಕಟ್ ಮಾಡಿ ಅಂತಂದ್ರೆ ಅವ್ರಿಗೆ ಏನಾಗಿದೆ ಅಂತಂದ್ರೆ ಅವ್ರು ಹೇಳ್ತಾರೆ ಆ ಜಾಗದಲ್ಲಿ ನೀವು ಬಹುಶಃ 1 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಅವ್ರು ಏನು ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ಇಷ್ಟು ಕಾರ್ಯ ನಾವು ಮೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರು ಬೇರೆ ಕಡೆಯಿಂದ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ, ಅವ್ರ ಒಪಿನಿಯನ್. ಸೊ ಹಾಗಾಗಿ ಇದರಲ್ಲೂ ಮತ್ತೆ ಕಡಿಮೆ ಮಾಡಿದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ನನಗೂ ಅನ್ನಿಸ್ತಾ ಇದೆ. ಈಗ ಅಟ್ಲೀಸ್ಟ್ ಇಷ್ಟು ಕಟ್ತಾ ಇದ್ದೇವಲ್ಲ ಅದನ್ನಾದ್ರೂ ಎಲ್ಲರೂ ಕೊಟ್ಕೊಂಡು ಹೋದರೆ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲರೂ ಗೃಹ ನಿರ್ಮಾಣ ಸಂಘಕ್ಕೆ ಕೈ ಜೋಡಿಸೋಣ. ಈಗ ನಾನು ನಮ್ಮ ಗೃಹ ನಿರ್ಮಾಣ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ರಾಮಪ್ಪನವರು ಒಂದೆರಡು ಮಾತಾಡಬೇಕು, ಕನ್ಕ್ಲೂಡಿಂಗ್ ಮಾತಾಡಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮ ಡೌಟ್ಸ್ ಎಲ್ಲ ಈಗ ಏನೇನು ನೀವು ಹೇಳಿದ್ದೀರಿ ಅದ್ರ ಬಗ್ಗೆ ಅವ್ರು ನೋಟ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಒಂದೆರಡು ವಿಚಾರವನ್ನು ಹಂಚ್ಕೊಳ್ತಾರೆ, ಅವ್ರನ್ನ ಮಾತಾಡಬೇಕು ಅಂತ ಕೋರ್ತೀನಿ. ಗೌರವಾನ್ವಿತ ಸದಸ್ಯರೇ, ಇಲ್ಲೇ ತನಕ ಬಹಳ ವಿವರವಾಗಿ, ಮುಕ್ತವಾಗಿ, ಕೂಲಂಕುಷವಾಗಿ ಚರ್ಚೆ ಆಗಿದೆ. ಈ ಚರ್ಚೆಯಲ್ಲಿ ಒಂದು ಕನ್ಕ್ಲೂಷನ್ಗೆ ಬಂದಿದೆ. ಸೊಸೈಟಿಯವರೇ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ಸರ್ವಾನುಮತದ ತೀರ್ಮಾನ. ಇಲ್ಲಿ ನೀವು ಚಪ್ಪಾಳೆ ತಕ್ಷಣ ಇಲ್ಲಿಗೆ ಮುಕ್ತಾಯ ಇಲ್ಲ. ಜನರಲ್ ಬಾಡಿಯನ್ನು ಇಟ್ಟು ಅಲ್ಲಿ ಸರ್ವ ಸದಸ್ಯರು ಒಪ್ಕೊಂಡ್ರೆ ಮಾತ್ರ ಇದು ಮುಂದುವರಿತದೆ. ಇದು ತಮ್ಮ ಗಮನಕ್ಕೆ ಇಲ್ಲ ಸರ್, ಇದು ನಮ್ಮ ಈಗ ಬೇರೆ ಇರ್ತಾರೆ ಸರ್, ಇಲ್ಲಿರೋಲ್ಲ ನಮ್ಮ ನಿವಾಸಿಗಳು ನೀವು ಮುಂದುವರಿಸಲೇಬೇಕು ಸರ್. ನೀವು ಅಲ್ಲೆಲ್ಲ ಬೇರೆ ಇರ್ತಾರೆ, ಅಲ್ಲಿ ಇರ್ತಾರೆ, ಆಸೋಸಿಯೇಟ್ ಇರ್ತಾರೆ. ಇಲ್ಲಿ ನಾವೆಲ್ಲ ನಿವಾಸಿಗಳು, ರೂಪನಗರ ನಿವಾಸಿಗಳು. ಇದನ್ನ ನೀವು ಮನ್ನಣೆ ಮಾಡ್ಲೇಬೇಕಿದ್ರೆ ನಾವೆಲ್ಲ ನಿಮ್ಗೆ ಸಹಕಾರ ಕೊಡ್ತೀವಿ. ಇದು ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಆಗಂಟ, ಇಡೀ ಏರಿಯಾ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಆಗಂಟ ನೀವೇ ಮುಂದುವರ್ಸ್ಕೊಂಡು ಗಮನಕ್ಕೆ ತರ್ತೀನಿ. ಏಪ್ರಿಲ್ 24ರಿಂದ ಜುಲೈ 25ರವರೆಗೆ ನಮಗೆ ಕಟ್ಟಿರ್ತಕ್ಕಂಥ ಒಟ್ಟು ಮೊತ್ತ 75,37,609 ರೂಪಾಯಿ. ನಾವು ಖರ್ಚು ಮಾಡಿರ್ತಕ್ಕಂಥದ್ದು 1,16,16,46,944 ರೂಪಾಯಿ. ಶಾರ್ಟ್ ಫಾಲು ಡಿಫಿಸಿಟ್ 41,09,335. ಕೇವಲ 15 ತಿಂಗಳಿಗೆ 41 ಲಕ್ಷ ಶಾರ್ಟೇಜ್ ಆಗಿದೆ. ನಾವು ಈ 400 ರೂಪಾಯಿ 500 ರೂಪಾಯಿ ಅಂತ ಏನು ನಿಗದಿ ಮಾಡಿದ್ವಿ 2014ರಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು 9 ವರ್ಷದಿಂದ 1 ರೂಪಾಯಿ ಕೂಡ ಹೆಚ್ಚಿಲ್ಲ. ನಾವು ಹೆಚ್ಚೋದು ಬೇಡ. ಈಗಿರ್ತಕ್ಕಂಥ ಸದಸ್ಯರು ಪ್ರಾಮಾಣಿಕವಾಗಿ ಇಷ್ಟೇ ಕಟ್ಟಿದ್ರೆ ಸಾಕು, ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ತೊಂದರೆ ಇಲ್ಲ. ಕಾರಣ ಪಟ್ಟಣ ಪಂಚಾಯತಿಯವರು ಸ್ವಲ್ಪ ಸ್ಟ್ರೀಟ್ ಲೈಟ್ ಜವಾಬ್ದಾರಿ ತಗೊಂಡಿದ್ದಾರೆ. ಗಾರ್ಬೇಜ್ ಎತ್ತಲಿಕ್ಕೆ ಸ್ವಲ್ಪ ಅವರು ಏನು ವಾನ್ ಬಿಡ್ತಾ ಇದ್ರೆ ತಗೊಂಡು ಹೋಗ್ತಿದ್ರೆ, ಆ ಕಾರಣದಿಂದಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇನ್ನ ರಸ್ತೆ ಚರಂಡಿಗಳು ಇವೆಲ್ಲವುಗಳ ಬಗ್ಗೆ ನಾವು ಕ್ರಮ ವಹಿಸಬಹುದು. ಇಲ್ಲಿ ಅನೇಕ ಸದಸ್ಯರು ಇದು ತಮ್ಮ ಗಮನಕ್ಕೆ ತಂದಿದೆ, ಹೆಚ್ಚು ಶಾರ್ಟ್ ಫಾಲ್ ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಸದಸ್ಯರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆ ನಿಜವಾಗ್ಲೂ ಕೂಡ ಬಹಳಷ್ಟು ಒಳ್ಳೊಳ್ಳೆ ವಿಚಾರವನ್ನು ಗಮನಕ್ಕೆ ತಂದಿದೆ. ಅದನ್ನು ಅವರಿಗೆ ಉತ್ತರ ಕೊಡಬೇಕಾಗ್ತದೆ. ಈಗ ತಾವು ಹೇಳಿದ ಹಾಗೆ ಇಲ್ಲಿ ಕಟ್ಟಿರ್ತಕ್ಕಂಥವ್ರು ಬಂದಿದೆ, ಕಟ್ಟಿರ್ತಕ್ಕಂಥವ್ರು ಬಂದಿದೆ. ನಾಳೆ ಬೆಳಗ್ಗೆನೆ ಕಟ್ಟಿ ಇರ್ತಕ್ಕಂಥವ್ರ ಬಗ್ಗೆ ಕಟ್ಟುವಿಕೆನ ಕ್ರಮ ತಗೊಳ್ಳಕ್ಕೆ ಸೊಸೈಟಿ ಸಿದ್ಧವಾಗಿದೆ. ಅದಕ್ಕೆ ನೀವೆಲ್ಲ ಕೈ ಜೋಡಿಸಿದ್ರೆ ಕೆಲವು ಸದಸ್ಯರು ಹೇಳಿದ್ರು ಆಯಾ ಬೀದಿರ್ತಕ್ಕಂಥವರೇ ಜವಾಬ್ದಾರಿನ ತಗೋಬೇಕು. ನಿಜ, ನಮ್ಮ ಹುಡುಗರು ಹೋದಾಗ ನೋಟಿಸ್ ಕೊಡ್ಲಿಕ್ಕೆ ಹೋದಾಗ ನೋಟಿಸ್ ತಗೊಂಡಿರೋ ವಾಪಸ್ ಕಳಿಸ್ತಾರೆ, ಬಾರ್ದು ತೆಗೆಯೋದು, ನಾಯಿ ಬಿಡ್ತಾರೆ, ಬೈತಾರೆ. ಅವನಿಗೆ ಸಾಕಷ್ಟು ಅವಮಾನಗಳನ್ನು ಸಹಿಸಿಕೊಂಡು ಕೂಡ ಅವ್ನು ಬಂದು ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಮಾತಾಡ್ಬಿಡಪ್ಪ, ಇನ್ನೊಂದ್ಸರಿ ಹೋಗು ಕೊಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಯಾರು ನಮ್ಮ ಸದಸ್ಯರು ಇನ್ನೂ ಹೆಚ್ಚು ನೌಕರನ್ನು ಮಾಡಿ ಸಂಗ್ರಹಕ್ಕೆ ಬಿಡ್ಬೋದಲ್ಲ.
ಮತ್ತೆ ಏನು ಇಟ್ಟಿದೆ ಬರ್ಡನ್ ಆನ್ ದಿ ಸೊಸೈಟಿ. ತಿಂಗಳ ನಾವು ಸಂಬಳ ಕೊಡೋರು ಯಾರು ಬಂದು ಸೊಸೈಟಿ ಕೆಲಸ ಮಾಡೋದು. ಇದರಿಂದ ಕೆಲವು ಸಮಸ್ಯೆಗಳಿದೆ. ಇದಕ್ಕೆ ವಾಟ್ಸ್ಆಪ್ ಗ್ರೂಪ್ ಮಾಡಿ ಗಮನಕ್ಕೆ ತನ್ನಿ, ನೋಟಿಸ್ ಕೊಡಿ ಅಂತ. ನೀವು ಟ್ಯಾಕ್ಸ್ ಕಟ್ಟತಕ್ಕಂಥದ್ದು ಕಾರ್ಪೊರೇಷನ್ ಮೂಡೋದಲ್ಲಿ ಕಟ್ಟಬೇಕಾದ್ರೆ ನೋಟಿಸ್ ಕೊಡ್ತಾರೆ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ. ಮಾರ್ಚ್ ಒಳಗಡೆ ನಾವು ಇನ್ಕಮ್ ಟ್ಯಾಕ್ಸ್ ಕ್ಲೈಮ್ ಮಾಡ್ಬಿಡ್ತೀವಿ ಅಂತ ಎಷ್ಟು ಕ್ಲೀನಾಗಿ ಫೈಲ್ ಹಿಡ್ಕೊಂಡು ಹೋಗ್ಬಿಟ್ಟು ಟ್ಯಾಕ್ಸ್ ಕಟ್ಬಿಟ್ಟು ತಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದೇ ತರ ಇದು ಯಾಕೆ ಮಾಡಬಾರ್ದು? ಪೆನಾಲ್ಟಿ ಇರೋದ್ರಿಂದ ಕಟ್ತೀವಿ. ಜೊತೆಗೆ ಇಲ್ಲೇ ರೂಪನಗರದಲ್ಲಿ ಕಚೇರಿ ಓಪನ್ ಆಗಿದೆ, ಅದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ. ವಾಲಂಟರಿಗೆ ಬೈ ವಾಕ್ ಬಂದ್ಬಿಟ್ಟು ಕಟ್ಬಿಟ್ಟು ಹೋಗ್ಬೋದು. ಕೆಲವು ಬಾಡಿಗೆದಾರರು ಹೇಳಿದ್ರು, ಸ್ನೇಹಿತರು ಹೇಳಿದ್ರು ನಾವು ಬಾಡಿಗೆ ಬಂದಿದ್ದೀವಿ ಅಂತ. ಕೆಲವು ಇನ್ನೊಬ್ಬ ಸ್ನೇಹಿತರು ನಾನು ಪಕ್ಕದ ಮನೆ ಕಟ್ಟಿದ್ದು ಬಾಡಿಗೆ ಕೊಟ್ಟಿದ್ದು ಅವ್ರು ಹೇಳಿದ್ರು ಮೇಂಟೆನೆನ್ಸ್ ಚಾರ್ಜಸ್ ಕಟ್ಕೊಳ್ಬೇಕು, ಅದು ಗೌರವ. ಕೆಲವು ಬಾಡಿಗೆ ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡಿಕೊಂಡು ಓನರು ತಿಂತಾ ಇದ್ರು. ಇದೆಷ್ಟು ಮಟ್ಟಿಗೆ ಸರಿ? ಅವ್ರಿಗೂ ಬಿಟ್ಟಿಲ್ಲ, ಸೊಸೈಟಿಗೂ ಬಿಟ್ಟಿಲ್ಲ, ಅವರೇ ತಗೊಂಡು ತಿಂತಕ್ಕಂಥದ್ದು ಇದು ಒಳ್ಳೇದಲ್ಲ. ಅದು ಖಂಡಿತವಾಗೂ ಕಟ್ಟಲೇಬೇಕಾಗ್ತದೆ. ಯಾವತ್ತಿದ್ರು ಡ್ಯೂ ರನ್ ಆಗ್ತಾ ಇರ್ತದೆ. ಡಾಕ್ಟರ್ ವಾಣಿ ಮೇಡಮ್ ಹೇಳಿದ್ರು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಒಂದು 10 ಜನ ಲೇಡೀಸ್ ಬನ್ನಿ, NRIW ಜೊತೆಗೆ ಸೇರ್ಕೊಳ್ತೀವಿ, ನಾವು ಬರ್ತೀವಿ. ಯಾವ ಮನೆ ಬ್ಲಾಕ್ ಮಾಡಬೇಕು, ಕೆಲವು ದೊಡ್ಡ ಉದ್ಯೋಗದಲ್ಲಿರ್ತಕ್ಕಂಥ ಮೂರ್ಖರು ಮುಟ್ಟಾಡು ಅಂತ ಅವ್ರನ್ನ ಸಂಬೋಧಿಸ್ತಿಲ್ಲ. ಕನಿಷ್ಠ ಕಟ್ಟಬೇಕಾಗಿರ್ತಕ್ಕಂಥ ಹಣಕ್ಕೆ ಯಾವುದೋ ದೊಡ್ಡ ರಾಜಕಾರಣಿಗಳಿಂದ ಫೋನ್ ಮಾಡಿಸಿ ನಾನು ಹೇಗೆ ನನ್ನ ನಂಬರ್ ಕೊಡೋ ಮಾತಾಡ್ತೀನಿ ನಮಗೆ, ನನ್ನ ನಂಬರ್ ಕೊಡೋ, ಯಾರು ನಂಬರ್ ಕೊಡ, ಯಾರಿಗೆ ಮಾತಾಡಬೇಕು ನನ್ನ ನಂಬರ್ ಕೊಡು, ನಾನು ಮಾತಾಡ್ತೀನಿ, ಯಾರಿಗೆ ಬೇಕು ಉತ್ತರ ಕೊಡ್ತೀನಿ ಅಂತ. ಅವರು ನಮ್ಮ ಸದಸ್ಯ ಪೂಜಾರಿಗೆ ಫೋನ್ ಮಾಡಿದಂತೆ ಏನನ್ನ ಮಾಡಿ ಬಿಟ್ಬಿಡಿ ಅಂತ ನೋಡಿ. ಅಂದ್ರೆ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆದವರು ಕಂಪ್ಲೇಂಟ್ ನೀವು ಚೇರ್ಮನ್ ಹತ್ರ ಹೋಗಿ ಅವ್ರ ಹತ್ರ ಕಾದು ನೀವು ಪೆಟ್ರೋಲ್ ಖರ್ಚು ಮಾಡಿಕೊಂಡು ಹೋಗ್ತಕ್ಕಂಥ ಶ್ರಮ ಸಮಯ ಇದೆಲ್ಲ 500 ರೂಪಾಯಿಗಿಂತ ಲೆಕ್ಕಾಚಾರ 500 ರೂಪಾಯಿಗಿಂತ ಹೆಚ್ಚಾಗುತ್ತೆ. ಈಗ ನೋಡಿ ಆ ಥರದಲ್ಲೂ ಕ್ರಮ ತಗೊಳ್ತೀವಿ. ಆ ಥರ ಏನು ಎಕ್ಸೆಪ್ಷನ್ ಅಲ್ಲ. ಅವ MLA ಇರಲಿ, MP ಇರಲಿ, ಯಾವ ದೊಡ್ಡ ರಾಜಕಾರಣಿ ಇದ್ರು ಕೂಡ ಎದುರುವಂತ ಪ್ರಸಂಗ ಇಲ್ಲ. ನಾವು ಸ್ವಂತಕ್ಕೆ ಹೇಳ್ತಾ ಇದ್ದೀವಿ, ಇದು ಇನ್ಸ್ಟಿಟ್ಯೂಷನ್. ಈಗ 1, 2ನೇ ಮನೆಯವರು ಕಟ್ಟಿ ಮಧ್ಯದಲ್ಲಿ 3ನೇ ಕಟ್ಟಿಲ್ಲ ಅಂತಂದ್ರೆ ಅವನಿಗೆ ಡಿಸ್ಕನೆಕ್ಟ್ ಮಾಡಿದ್ರೆ 1, 2ನೇ ತೊಂದರೆ ಆಗುತ್ತೆ. ಇದನ್ನು ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ನಿಮಗೆ ತೊಂದರೆ ಆಗೋ ರೀತಿಯಲ್ಲಿ ಅವರನ್ನ ಮನವೊಲಿಸ್ಬೇಕು. ಒಂದನೇ ಕೆಲಸ, ಮನವೊಲಿಸ್ಲಿಕ್ಕೆ ಅವರು ಒಪ್ಪಲಿಲ್ಲ ಅಂತಂದಾಗ 100ಕ್ಕೆ 100% ಅವರ ಚರಂಡಿ ವ್ಯವಸ್ಥೆನ ಅವ್ರದೇ ಮನೆಗಿರ್ತಕ್ಕಂಥ ಏನು ಯೂಸಿಡಿ ಪೈಪ್ ಇದೆ ಅದನ್ನ ಬ್ಲಾಕ್ ಮಾಡ್ತೀವಿ, ನಿಲ್ಲಿಸ್ತೀವಿ. ತೊಂದರೆ ಇಲ್ಲ, ಅವ್ನು ಯಾವ ಕೋರ್ಟಿಗಾರ ಹೋಗಿ ನಿಲ್ಲಿಸ್ತೀವಿ. ವಾಟರ್ ಲೈನು ಇದೆ, ಕಟ್ ಮಾಡ್ತೀವಿ. ನಮ್ಮ ಮೂರ್ತಿ ಹೇಳಿದಾಗೆ, ಸಂಜೆ ಮೂರ್ತಿ ಹೇಳಿದಾಗೆ ಅವ್ರಿಗೆ ಮತ್ತೆ ರೀಕನೆಕ್ಷನ್ಗೂ ಕನೆಕ್ಷನ್ ಆಗಿರ್ತಕ್ಕಂಥ ಖರ್ಚನ್ನು ತಂದು ಸೊಸೈಟಿಗೆ ವಾಲೆಂಟ್ರಿಗೆ ಕಟ್ಟಿದ ಮೇಲೆ ಅವ್ರು ರೀಕನೆಕ್ಷನ್ ಕೊಡ್ತೀವಿ. ಏನಾದ್ರು ಇದೆಯಾ? ಎಲ್ಲರಿಗೂ ಕೂಡ ಯಾವೇ ದೊಡ್ಡ ವ್ಯಕ್ತಿ ಆಗಿರಲಿ ಒಂದು ತೀರ್ಮಾನಕ್ಕೆ ಭದ್ರ ಇಟ್ಬಿಟ್ಟು ಎಲ್ಲರೂ ಒಂದು ಒಪ್ಕೊಳ್ಬೇಕು. ನೀವು ಏನಾದರೂ ಆಗಿರೋ ಏನಾದ್ರೂ ಇದು ನಮಗೇನು ಬೇಕಾಗಿದೆ, ನಿವಾಸಿ. ಈಗ ಅಪ್ಪಯ್ಯರು ಹೇಳಿದ್ರು ನೋಟಿಸ್ ಕೊಡ್ಬೇಕು ಅಂತ. ಅದೇನಲ್ಲ, ನೋಟಿಸ್ಗಳು ರೆಡಿ, 1, 2, 3 ಅಂತ ನೋಟಿಸ್ಗಳು ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ನೋಟಿಸ್ ಕೊಡೋ ಹುಡುಗನಿಗೆ, ವಸೂಲಿ ಮಾಡೋ ಹುಡುಗನಿಗೆ ರಜೆ ಹಾಕ್ಬಿಡಪ್ಪ, ಎಲ್ಲೋ ಹೋಗ್ಬೇಡಿ, ಇವತ್ತಿರುವಂತ ಇಲ್ಲಿ ಇರಿಸ್ಕೊಂಡಿದ್ದೀವಿ. ಇವರು ಬರ್ತಾ ಇದ್ದಾರೆ ಮನೆಗೆ, ಪಾಪ ಬರ್ತಾ ಇರಲ್ರಿ ಮನೆಗೆ ನೋಟಿಸ್ ಈಗ
ಮಾಡಿಕೊಂಡು ನೀವು ಮೈರಲ್ಲಿ ಹಾಕೊಂಡು ಎಲ್ಲ ಅವಶ್ಯಕತೆ ಇದೆಯಾ ನೀವು ವಾಲಂಟ್ರಿಯಾಗಿ ಸ್ವಂತೆಯಿಂದ ಬಂದು ಕಟ್ಟಬೇಕೆ ಹೊರತು ಯಾರಿಗೆ ಎಲ್ಲ ಕೆಲಸ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು? ಅಲ್ಲ ಮೇಡಮ್, ಯಾರಿಗೋಸ್ಕರ ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಒಂದು ಯಾವ್ದಾದ್ರು ಮೂಡ ಸೈಟು ಕಾರ್ಪೊರೇಷನ್ ಸೈಟು ಪರ್ಚೇಸ್ ಮಾಡುವಾಗ 108 ಕಡೆ ವೆರಿಫಿಕೇಶನ್ ಮಾಡ್ತೀವಿ, ಲೀಗಲ್ ಒಪಿನಿಯನ್ ತಗೋತೀವಿ, ಬ್ಯಾಂಕ್ ಒಪಿನಿಯನ್ ತಗೋತೀವಿ. ಅವರಿಲ್ಲ, ಒಂದು ಸೊಸೈಟಿಯಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಆರ್ಥಿಕ ಅಂದ್ರು ನಾನು ಸೈಟ್ ತಗೊಂಡಿದ್ದೀನಿ, ಮನೆ ಕಟ್ತಾ ಇದ್ದೀನಿ, ಇಲ್ಲೇ ವಾಸ ಇನ್ನು ಕಟ್ತಾ ಇಲ್ಲ, ತೆಗ್ದಿದ್ದೀನಿ. ಸೈಟ್ ತಗೊಂಡಿರ್ಬೇಕಾದ್ರೆ ನೀವು ವೆರಿಫಿಕೇಶನ್ ಮಾಡ್ಕೊಳ್ಬೇಕಲ್ವಾ? ಮಾಡಿದ್ದೀನಿ. ಫ್ರಾಡ್ ಆಗಿದ್ದು ಏನ್ ಮಾಡ್ತೀವಿ ಸೊಸೈಟಿ? ನಮ್ದಂತೂ ಸೊಸೈಟಿ ಪರವಾಗಿಲ್ಲ. ವೆರಿಫಿಕೇಶನ್ ಮಾಡಿದ್ರೆ ಸೊಸೈಟಿ ಎಲ್ಲಿದೆ? ಇದಕ್ಕೂ ಲೀಗಲ್ ವೆರಿಫಿಕೇಶನ್ ಆಗಿದೆ ಸರ್, ಇದಕ್ಕೂ ಲೀಗಲ್ ವೆರಿಫಿಕೇಶನ್ ಮಾಡಿಸಿದ್ದೀನಿ. ನಿಮ್ಮ ಸೊಸೈಟಿ ವೆರಿಫಿಕೇಶನ್ ಆಗಿದೆ. ಸೊಸೈಟಿನ ಬಂದ್ಬಿಟ್ಟು ಸೊಸೈಟಿ ಅಲಾಟ್ಮೆಂಟ್ ಏನೋ ನಿಮ್ಗೆ ಜೆರಾಕ್ಸ್ ಕಾಪಿ ಕೊಟ್ಟಿರ್ತಾರೆ ಬಿಫೋರ್ ಪರ್ಚೇಸ್. ಅಲಾಟ್ಮೆಂಟ್ ಕೊಟ್ಟಿರ್ತಾರೆ, ಸೇಂಜರಿ ಕೊಟ್ಟಿರ್ತಾರಲ್ವಾ? ಎಲ್ಲಿದೆ ಸೊಸೈಟಿ ಅಂತ ಬಂದು ಎಲ್ಲಿ ವೆರಿಫೈ ಮಾಡಿದ್ರೆ ನೀವು? ಇಲ್ಲೇ ದೀಪ ಅಲ್ಲಿ ಮೇನ್ ರೋಡ್ ಇದೆಯಲ್ಲ, ಅಲ್ಲೇ ದೀಪನಗರ ವೆರಿಫೈ ಮಾಡಿದ್ವಿ. ಏನಿದೆ ನಾವು ದೀಪನಗರ? ದಿಸ್ ಸೈಟ್ ಬಿಲಾಂಗ್ಸ್ ಟು ದಿಸ್ ಪರ್ಸನ್ ಅಂತಾನೆ ಹೇಳಿದ್ರು. ಆಮೇಲೆ 1 lakh rupees ಕಟ್ಟಬೇಕು ಅಂತ ಹೇಳ್ತೀವಿ. ಅದನ್ನ ಅವ್ರು ಹೇಳಿಲ್ಲ, ಅವಾಗ ಹೇಳಿಲ್ಲ. ಕಟ್ಟಿದ್ದಾರೆ, ಅವರು ನಿಮ್ಮ ಹತ್ರ ಕಲೆಕ್ಟ್ ಮಾಡಿರೋರು. ಹೌದಾ? ನೀವು ಮೆಂಬರ್ ಆಗ್ಬೇಕಲ್ಲ, ಸೊಸೈಟಿ ಬಂದು ನೀವು ಮೆಂಬರ್ ಆಗ್ಬೇಕು. ತಗೊಳಕ್ ಮುಂಚೆ ಯಾರಿಗೂ ಇಲ್ಲಿ ಮೆಂಬರ್, ಇಲ್ಲಿ ರೂಲ್ಸ್ ಏನು ಗೊತ್ತಿರಲ್ಲ ಸರ್. No, it is your duty, it is your responsibility to enquire the society. Yes, you have to come and enquire. ಬಂದು ವೆರಿಫೈ ಮಾಡ್ಕೊಂಡು ತಪ್ಪಾಗಿದ್ರೆ ಮೋಸ ಆಗಿದ್ರೆ ದಿನಕ್ಕೆ ನಷ್ಟ ಆಗುತ್ತೆ, ಜೀವಿತನೇ ಮೋಸ ಆಗುತ್ತೆ. ನನಗೆ ನಾನು ಹೇಳ್ತಾ ಇದ್ದೀನಿ, ಕಾರ್ಪೊರೇಷನ್ ಸೈಟ್ ಮೂಡಾ ಸೈಟ್ ತಗೋಬೇಕಾದ್ರೆ 108 ಕಡೆ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ಒಂದು ಸೊಸೈಟಿ ಸೈಟ್ ತಗೋಬೇಕಾದ್ರೆ ನೀವು ಬಂದು ವೆರಿಫೈ ಮಾಡ್ಬೇಕಲ್ಲ. ಮಾಡಿದ್ದೀನಿ. ತಪ್ಪಾಗಿದ್ರೆ ನೀವು ಯಾಕೆ ಮೆಂಬರ್ ಆಗಿಲ್ಲ? ಯಾವ್ದಕ್ಕೆ? ಸೊಸೈಟಿ ಮೆಂಬರ್ ಆಗಬೇಕು. ಯಾವ ಸೊಸೈಟಿ ಸರ್? ನಮ್ಮ ಯಾವ ಸೊಸೈಟಿ? ಅದಕ್ಕೆ ಆಗಿದ್ದೀನಿ ಅಂತಾನೆ ಹೇಳ್ತಾ ಇರೋದು. ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಕ್ಕೆ ಅಮೌಂಟ್ ಅಲ್ವಾ ತಗೊಂಡಿದ್ದೆ. ನಿಮ್ಗೆಲ್ರಿಗೂ ಜಾಗೃತರಾಗಿ ಈ ಎಲ್ಲ ಟಿವಿಗಳಲ್ಲಿ ಬರ್ತಾ ಇದೆ, ಪೇಪರ್ ಬರ್ತಾ ಇದೆ, ಅಲ್ಲಿ ಮೋಸ ಆಗ್ತಾ ಇದೆ, ಇಲ್ಲಿ ಮೋಸ ಆಗ್ತಾ ಇದೆ ಅಂತದೆಲ್ಲ ನಾವು ಎಚ್ಚರಿಕೆ ಇರಬೇಕು. ಒಂದು ಏನು 5 ರೂಪಾಯಿ 10 ರೂಪಾಯಿ ಅಲ್ಲ, 5 ಲಕ್ಷ 3 ಲಕ್ಷ ಎಲ್ಲ ಪರ್ಚೇಸ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಸೈಟ್ ಪರ್ಚೇಸ್ ಮಾಡ್ತಾರೆ. ನಾವು ಜಾಗೃತರಾಗಿರ್ಬೇಕು, ಎನ್ಕ್ವೈರಿ ಮಾಡಬೇಕು, ಒಂದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ವೆರಿಫಿಕೇಶನ್ ಮಾಡ್ಕೊಂಡ್ಬಂದು ನಾವು ಕೇಳ್ತಕ್ಕಂಥದ್ದು ತಗೊಳ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳಿ ಫಸ್ಟ್ ನೀವು ಬಂದ್ಬಿಟ್ಟು ಮೆಂಬರ್ ಆಗಿ ಸರ್ ಆಗಿದೆ. ಹೇಳಿದ್ರು ಹಾಗೆ 2,000 ರೂಪಾಯಿ ನಿಜ. ಯಾಕೆ ನಾವು 2,000 ರೂಪಾಯಿ ತಗೊಳ್ತೀವಿ ಅಂತ ನೀವು ಕೊಡೋಕ್ಕಲ್ಲ, ನೀವು ನಮ್ಮ ಸೊಸೈಟಿ ಸಂಪರ್ಕಕ್ಕೆ ಬರಲಿ, ನಮ್ಮ ಹತ್ರ ಅಪ್ರೋಚಿಗೆ ಬರಲಿ, ಕಾಂಟ್ಯಾಕ್ಟ್ ಇರಲಿ ಅನ್ನೋ ಕಾರಣಕ್ಕೆ ತಗೊಳ್ತಾ ಇದ್ವಿ, ನೀರಿಗೆ ಕೊಡ್ತಾ ಇದ್ವಿ. ಅದ್ರದ್ದು ನಿಮ್ಮ ಜೊತೆಗೆ ಸಂಬಂಧ ಇರಲಿ ಅನ್ನೋ ಕಾರಣಕ್ಕೆ ಮಾಡ್ಕೊಂಡು ಬರ್ತಾ ಇದ್ವಿ. ಈ ಒಂದು ಕನ್ಫ್ಯೂಷನ್ ಇಲ್ಲ, ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತೀನಿ. ಪಟ್ಟಣ ಪಂಚಾಯತ್ ಅವರು ಬಂದ್ಬಿಟ್ಟರೆ ನಾವು ಯಾಕೆ ನಿಮಗೆ ಕೊಡಬೇಕು ಅಂತ ನಿಮ್ಗೆ ಕನ್ಫ್ಯೂಷನ್. ಇದು ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಪಟ್ಟಣ ಪಂಚಾಯತಿ ಬಂದಿದೆ, ಸೊಸೈಟಿಯವರಿಗೆ ನಾವು ಯಾಕೆ ನೀರು? ನಾವು ಕೇಳ್ತಿರೋದು ಟ್ಯಾಕ್ಸ್ ಅಲ್ಲ, ನಾವು ಕೇಳ್ತಿರೋದು ನಿಮ್ಮ ಇಯರ್ಲಿ ಟ್ಯಾಕ್ಸ್ ಅಲ್ಲ, ನಾವು ಕೇಳ್ತಿರೋದು ನಿರ್ವಹಣಾ ವೆಚ್ಚ ಅಂತ ಮೇಂಟೆನೆನ್ಸ್ ಚಾರ್ಜ್. ಸೊಸೈಟಿ ಮಾಡ್ತಕ್ಕಂಥದ್ದು ಮೇಂಟೆನೆನ್ಸ್ ಚಾರ್ಜ್ ಮಾತ್ರ ಕೇಳ್ತಿರೋದು, ಟ್ಯಾಕ್ಸ್ ಕಟ್ಟಿ ಅಂತ ನಾವು ಕೇಳ್ತಲ್ಲ. ನಾವು ಕೊಟ್ಟಿದ್ದ ರಸೀದಿ ಟ್ಯಾಕ್ಸು ಅಲ್ಲ, ನಿರ್ವಹಣಾ ವೆಚ್ಚ ಮೇಂಟೆನೆನ್ಸ್ ಅಂತ ಖರ್ಚು ಅಂತ ನಾವು ಹೇಳ್ತೀವಿ. ಈ ಮೇಂಟೆನೆನ್ಸ್ ತಗೊಳ್ತಕ್ಕಂಥದ್ದು ಏನಿದೆ, ಈಗ ಸ್ವಲ್ಪ ಕಡಿಮೆ ಆಗಿದ್ದರಿಂದ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಈ ದಯಮಾಡಿ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. NRLW ಕೂಡ ಕನ್ಫ್ಯೂಷನ್ ಬೇಡ. ಅವರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಿರ್ವಹಣಾ ವೆಚ್ಚ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಮಾಡಲೇಬೇಕು. ಕಟ್ಟವರೆಗೂ 10 ರೂಪಾಯಿನ ಇಟ್ಕೊಂಡು ಕಟ್ಟಿದ್ರೆ ಮಾತ್ರ ನೀವು ವಾಟರ್ ಕನೆಕ್ಷನ್ ಕೊಟ್ಟು ಅಲ್ಲಿವರೆಗೂ ಯಾವ ಮಾಡ್ಕೊಳ್ಳ ಅಂತ ನೀವೆಲ್ಲ ಆ ಬೀದಿಲಿರ್ತಕ್ಕಂಥ ನಮ್ಮ ಜೊತೆ ಸೇರ್ಕೊಳ್ಳಿ. ಇನ್ನು ವಾಲಂಟಿಯರ್ ಕೂಡ ನೀವೆಲ್ಲ ಬಂದ್ರೆ ನಾವು ಇದನ್ನ ಬಹಳಷ್ಟು ಪ್ಲಾಸ್ಟಿಕ್ ಆಗಿ ತಗೊಂಡ್ಬಿಟ್ಟು ಬಹಳ ಕೂಟಲ್ಲಿ ಕೆಲಸ ಮಾಡಿ. ಈಗ ನೀವು ಕಟ್ಟಿರ್ತೀರಿ, ನಿಮ್ಮ ದುಡ್ಡಿಂದ ಅವರು ಬೆನಿಫಿಟ್ ಪಡಿತಾರೆ, ನಿಮ್ಮ ಅನುಕೂಲದಿಂದ ಅವರು ಲಾಭ ಪಡೀತಾರೆ. ಇದು ಆಗಬಾರ್ದು. ಎಲ್ಲರೂ ಕೂಡ ಒಳ್ಳೆ ಯಾರೊಬ್ಬರಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನು ಮಾಡ್ತಾರೆ. ಪೆನಾಲ್ಟಿ ಹಾಕಬೇಕು, ದಂಡ ಹಾಕಬೇಕು, ಪೆನಾಲ್ಟಿ ಹಾಕ್ಲಿಕ್ಕೆ ಸಾಕಾಗಿಲ್ಲ, ಅವಕಾಶ ಇಲ್ಲ. ಕಟ್ಟಿದ್ರೆ ದುಡ್ಡು ಕಟ್ಟಿದ್ರೆ ಸಾಕಾಗುತ್ತೆ. ಇಲ್ಲಿ ಪೆನಾಲ್ಟಿ ಬರ್ತಕ್ಕಂಥ ಶಿವಕುಮಾರ್ ಅದು. ಆಮೇಲೆ ಕೌಶಲ್ ಅವ್ರು ಕೇಳಿದ್ರು,
NOC ಬೇಕಾದಾಗ ನಮ್ಮ ಹತ್ರ 100% ಬರಲೇಬೇಕು ಖಾಲಿ ಸೈಟ್. ಅವರು ವಿದೇಶಗಾರಿರಲಿ, ಆಕಾಶದಲ್ಲಾರಿರಲಿ, ಔಟ್ ಆಫ್ ಸ್ಟೇಟಲ್ಲಿರಲಿ ಬರಲೇಬೇಕು. ಬಂದಾಗ ಬರುತ್ತೆ. ನಿಮಗೆ ಬಹುಶಃ ನಾನು ಇಲ್ಲಿ ಪಕ್ಕದಲ್ಲಿ 5ನೇ ಮನೆ ಇದ್ದಾಗ 6ನೇ ಖಾಲಿ ಸೈಟ್ ಇದ್ರೆ ಅಥವಾ 4ನೇ ಖಾಲಿ ಸೈಟ್ ಇದ್ರೆ ನನಗೆ ಗೊತ್ತಿರ್ತದೆ ನೀವು ಯಾರು ಅಂತ ಗೊತ್ತಿರ್ತದೆ. ಅವ್ರ ಕಾಂಟ್ಯಾಕ್ಟ್ 99% ಇರ್ತದೆ. ಅವ್ರನ್ನ ತಾವೇ ಕನ್ವಿನ್ಸ್ ಮಾಡಿ, ಇಲ್ಲ ಸೊಸೈಟಿಗೆ ಬಂದು ಅವ್ರ ನಂಬರ್ಗಳೇನಿದೆ, ಈಗ ಹ್ಯಾಂಡ್ ಚೇಂಜ್ ಆಗಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅವ್ರನ್ನ ಬಂದ್ಬಿಟ್ಟು ಕೊಟ್ಟರೆ ಕಮ್ಯುನಿಕೇಶನ್ ನಮ್ಮ ಸೊಸೈಟಿ ಕಡೆಯಿಂದ ಕೂಡ ಎಫರ್ಟ್ ಮಾಡ್ಬೋದು. ಇಲ್ಲದೆ ಹೋದ್ರೆ ನಾವು ಪಾಲ್ನಾಗಿರ್ತಕ್ಕಂಥವ್ರು ಸಿಟಿಗೆ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೊಂಡು ಅವ್ರು ಆ ಸೈಟ್ಗಳಿಗೆ ನಾವೇನಾದ್ರು ಬರಂಗ್ ಮಾಡಬೇಕು ಅಂದ್ರೆ ಸೊಸೈಟಿ ಕೆಲವೆಲ್ಲ ಖರ್ಚಾದ್ರೂ ಪರವಾಗಿಲ್ಲ ಅಂತ ಒಂದು ಕ್ರಮ ಮಾಡ್ಬೋದು. ಕಾಂಪೌಂಡ್ ಹಾಕ್ಸಿ ಕೊಡ್ಬೋದು. ಯಾರೋ ಏನೋ ಮಾಡ್ತಂತ ಮೆಸೇಜ್ ಹೆಂಗ್ ಬೇಕೋ ಹೋಗ್ಬಿಡ್ತದೆ. BDA ಸೈಟು, ಮೂಡಾ ಸೈಟ್ಗಳಲ್ಲಿ ತಿಂಗಳಿಗೆ ಒಂದ್ಸರಿ ಬಂದು ನೋಡ್ಕೊಂಡು ಕಾದ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಸೈಟ್ ಇದೆಯಾ ಇಲ್ವಾ ಸತ್ಯನ ಇದು. ರೂಪಾನಗರದಲ್ಲಿ ಸೈಟ್ ತಗೊಂಡವರು ಸೇಫ್ ಇನ್ವೆಸ್ಟ್ಮೆಂಟ್, ಯಾವ ಪ್ರಾಬ್ಲಮ್ ಇಲ್ಲ ಅಂತಕ್ಕಂಥದ್ದು ಅವ್ರ ತಲೆ ಒಳಗಡೆ ತುಂಬ್ಕೊಂಡ್ಬಿಟ್ಟು, ಇದಕ್ಕೋಸ್ಕರವಾಗಿ ನಮಗೊಂದಿಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾವೇ ಬೋರ್ಡಲ್ಲಿ ಮೀಟಿಂಗ್ ಇಟ್ಬಿಟ್ಟು ಒಂದಿಷ್ಟು ರೆಡಿಮೇಡ್ ಕಾಂಕ್ರೀಟ್ ಸ್ಲ್ಯಾಬ್ ಇಟ್ಕೊಂಡು ಯಾರನ್ನ ಕಳಿಸಿ ಸ್ಲ್ಯಾಬ್ ಹಾಕ್ಬಿಟ್ರೆ ಎಲ್ಲಿದ್ದರೂ ಊಡ್ತಾರೆ. ಇದು ಸತ್ಯ. ಎಲ್ಲಿದ್ದರೂ ಬೇಡ ಮೇಲೆಗೆ ಬುಲ್ಡೋಸರ್ ಸ್ವಲ್ಪ ಲೆವೆಲ್ ಮಾಡಿಬಿಟ್ಟು ಓಡಿ ಬರ್ತಾರೆ. ಇದೊಂದು ಕ್ರಮವನ್ನು ಕೂಡ ತಿಳಿಸಿ ಪ್ರಯತ್ನ ಮಾಡಬೇಕು ಅಂತ ಅನ್ಕೊಂಡ್ರೆ ತಕ್ಷಣಕ್ಕೆ ನಮ್ಮ ದುಡ್ಡು ಬರ್ತಾರೆ ಅಂತ ಇದೇ ಹೋದ್ರೆ ಖಂಡಿತವಾಗಿ ಕೂಡ ಈ ದುಡ್ಡು ಎಲ್ಲಿ ಹೋಗೋದಿಲ್ಲ ಸರ್. ಅಷ್ಟೇ ಸರ್, ಒಂದೇ ಬರ್ತಾರೆ ಸರ್. ಅಂತ ಖಾಲಿ ಸೈಟ್ನವ್ರಿಗೆ ಏನು ಮಾಡ್ತಾರೆ ಈ ನಾರಾಯಣಮೂರ್ತಿಗೆ ಹೇಳಿದ್ರು, ನಸೀರಲ್ಲಿದ್ದಾಗ ಬರ್ತಾ ಇದ್ರು, ವಾಲಿಂಟ್ರಿ ಕಲೆಕ್ಟ್ ಮಾಡ್ತಾರೆ. ಆಗ ಮನೆಗಳು ಕಡಿಮೆ ಇತ್ತು, ತುಂಬಾ ಕಡಿಮೆ ಇತ್ತು. ಅವರೇ ವಾಲಿಂಟ್ರಿ ಬರ್ತಿದ್ರು, ಕಾಂಟ್ಯಾಕ್ಟ್ ಚೆನ್ನಾಗಿತ್ತು, ಅವರು ಸೀನಿಯರ್ ಸಿಟಿಯರು ಸ್ವಲ್ಪ ಚೆನ್ನಾಗಿ ಬರ್ತಿದ್ರು. ಈಗ ಮನೆಗಳು ಜಾಸ್ತಿ ಆಗಿದ್ದರಿಂದ ವಾಲಂಟ್ರಿಗೆ ತಾವೇ ಜವಾಬ್ದಾರಿ ತೆಗೆದು ಡೈಲಿ ಬೆಳಗ್ಗೆ 10 ಗಂಟೆಯಿಂದ 1:30ವರೆಗೆ, ಮತ್ತೆ 2:30ಯಿಂದ ಸಾಯಂಕಾಲ 7 ಗಂಟೆವರೆಗೂ ನಮ್ಮ ಆಫೀಸ್ಗಳಲ್ಲಿ ಒಂದಲ್ಲ ಅಂದ್ರೆ 4 ಜನ ಸ್ಟಾಫ್ ಇರ್ತಾರೆ. ಯಾವಾಗ ಒಳಗೆ ನಿಮ್ಮ ಸೈಟ್ ನಂಬರ್ ಇದ್ರೆ ಮೇಂಟೈನ್ ಚಾರ್ಜ್ ಕಟ್ಟಲಿಕ್ಕೆ ಓಪನ್ ಇರ್ತದೆ. ಸಂಡೇಸ್ ಒಂದು ಬಿಟ್ಟರೆ ಗವರ್ಮೆಂಟ್ ಹಾಲಿಡೇಸ್ ಕೂಡ ಓಪನ್ ಇರ್ತದೆ. ದಯಮಾಡಿ ವಾಲಂಟ್ರಿ ಇಲ್ಲೇ ಇರ್ತದೆ. ರೂಪಾನಗರದಲ್ಲಿ ಬಂದ್ಬಿಟ್ಟು ನೀವು ಫೀಸನ್ನು ಕಟ್ಬೋದು ಅಂತ ಬೇಕಂದ್ರೆ ಪ್ರೊಫೆಸರ್ ರವಿಕುಮಾರ್ ಅವರು ಒಂದು ಶ್ವೇತಪತ್ರ ಹೊರಡಿಸಿ ಅಂತ ಹೇಳ್ತೀವಿ. ಶ್ವೇತಪತ್ರ ಏನಿದೆ, ಬರೀ ಇದೆ ಶ್ವೇತಪತ್ರ. ನಿಮಗೆ ಏನ್ ಬೇಕೋ ಬೇಕಾದ್ರೆ ಕೊಡ್ತೀವಿ, ಯಾರಿಗೆ ಬೇಕಾದ್ರೂ ಕೇಳಿ. ಪ್ರತಿಯೊಂದು ಕೂಡ ಪ್ರತಿಯೊಂದು ಅಂಕಿಅಂಶಗಳು ಕೂಡ ಇಲ್ಲಿ ದಾಖಲೆ ರೂಪದಲ್ಲಿ ಇರ್ತದೆ. ಇದರಲ್ಲಿ ಯಾವ ಮುಚ್ಚುಮರೆಯಿಲ್ಲ, ಯಾವ ಇದು ವಂಚಿಕೆನಿಲ್ಲ, ಮುಜುಗರವಿಲ್ಲ. ಯಾರು ಬೇಕಾದರೂ ಮೆಂಬರ್ಸ್ಗೆ ಅರ್ಹತೆ ಇರ್ತಕ್ಕಂಥವ್ರು ಅಥವಾ ಕೇಳಬೇಕು ಅನ್ಕೊಂಡ್ರು ಸೊಸೈಟಿಯಲ್ಲಿ ಸಿಗುತ್ತೆ. ನಮ್ಮ ಸೆಕ್ರೆಟರಿಗಳು ಸುನೀಲ್ ಕುಮಾರ್ ಯಾವಾಗ ಇರ್ತಾರೆ, ಯಾರು ಸೈಟ್ ಬೇಕಾದ್ರೂ ಚೆಕ್ ಮಾಡ್ತಾರೆ, ಯಾವ ಅಮೌಂಟ್ ಬೇಕಾದ್ರೂ ಚೆಕ್ ಮಾಡ್ತಾರೆ. ಎಲ್ಲ ದಾಖಲೆ ರೂಪದಲ್ಲಿ ಇಟ್ಟಿದ್ದೀವಿ. ಶ್ವೇತ ಪತ್ರವ್ರು ಇನ್ನೂ ಮಾಡಿಸ್ಬೇಕು ಅಂದ್ರೆ ಪಾಂಪ್ಲೇಟ್ ಮಾಡಿ ಪ್ರಿಂಟ್ ಮಾಡಿ ನೋಟಿಸ್ ಕೊಟ್ಟಂಗೆ ಎಲ್ಲ ಕಡೆ ಕೊಟ್ಟು ಇನ್ನ ನಾವು ಮುಂದುವರಿಸಲೇಬೇಕು ಅಂತ ತೀರ್ಮಾನ ತಗೊಂಡಿರೋದ್ರಿಂದ ಸೊಸೈಟಿಯವರು ನಾನು ಹೇಳಿದಾಗೆ ಜನರ ಬಳಿ ಪ್ಲೇಸ್ ಮಾಡ್ತೀವಿ. ಜನರ ಬಳಿ ಡಿಸೈನ್ ಮಾಡಿ ಯಾರು ರಸ್ತೆ ರಿಪೇರಿ ಮಾಡಬೇಕು ಅಂತ ಕೇಳ್ತೀವಿ. ರಸ್ತೆ ಇದು ತಾವೇ ಗಮನಿಸಿದ್ರೆ ಎಲ್ಲ ಈ ಸರ್ಕಾರದ ವತಿಯಿಂದ ಜಲಜೀವನ್ ಮಿಷನ್ ಅಂತ ಕೆಲಸ ನಡೀತಾ ಇದೆ. ನಲ್ಲಿಗಳಿಗೆ ಎಲ್ಲ ಕಡೆ ಹಗಿತಾ ಇದೆ. ಈಗ ಅವರೆಲ್ಲ ಒಂದು ಬಿಟ್ಕೊಂಡು ಹೋಗಿದ್ರಿಂದ ನಾವೀಗ ರಸ್ತೆ ಮಾಡಲಿಕ್ಕೆ ಅಷ್ಟು ಸೂಕ್ತ ಅಲ್ಲ. ಮಾಡಿದ್ರು ಕೂಡ ಮತ್ತೆ ಹಾಳಾಗುತ್ತೆ. ಅವ್ರದ್ದೆಲ್ಲ ಕೆಲಸ ನಿರ್ವಹಣೆ ಮುಗಿದು ನಾವು ಮಾಡಿದರೆ ಆ ರಸ್ತೆಗೆ ಸ್ವಲ್ಪ ದಿವಸ ಒತ್ತು ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಡಿಸ್ಟ್ರಿಕ್ಟ್ ಬಡ್ಜೆಟ್ ಇರೋದ್ರಿಂದ ರಸ್ತೆ ಈ ಸರಿ ಕೈಗೆತ್ತಲಿಕ್ಕೆ ಸಾಧ್ಯತೆ ಇಲ್ಲ. ಸಬ್ಜೆಕ್ಟ್ ಟು ದಿ ಕಂಡೀಷನ್ ಈ 41 ಲಕ್ಷ ರಿಕವರಿ ಆಗಬೇಕು ಮತ್ತೆ ಈ ರಿಕವರಿ ಆಗಬೇಕು. ಅದಾದ್ಮೇಲೆ ರಸ್ತೆಗಳ ಬಗ್ಗೆ ಗಮನ. ನಮ್ದು ಒಂದು ಈ ಲೋಪಾನಗರ ಎಂಡಲ್ಲಿ ಸರ್ ಲಿಂಕ್ ರೋಡಲ್ಲಿ ದಯವಿಟ್ಟು ಬಂದು ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡಿ. 1, 2, 3ನೇ ಕ್ಲಾಸಲ್ಲಿ ಎಲ್ಲ ಇದೆಲ್ಲ ಎದ್ಬಿಟ್ಟಿದೆ, ಟಿಪ್ಪಿಂಗ್ ಆಗ್ತಿದೆ. ದಯವಿಟ್ಟು ಸರ್, ಯಾಕೆಂದ್ರೆ ಭಾರಿ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ತಾವು ಹೇಳ್ದಂಗೆ ರೂಪಾನಗರ ಫುಲ್ ಸೇಫ್ ಆಯ್ತಾ ಸರ್.
ಅದೇ ತರ ಇಲ್ಲಿ ಈ ಕಡೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ. ಐದನೇ ಕ್ರಾಸ್ ಇಂದ ಸರ್, 5ನೇ ಕ್ರಾಸ್ ಇಂದ 1ನೇ ಕ್ರಾಸ್ ಗಂಟ ರೋಡ್ ಅಂತೂ ವರ್ಸ್ಟ್ ಸರ್. ಯಾಕಂದ್ರೆ ಎಲ್ಲ ಬಗ್ಗೆ ಮಾಡಿ ಅದು ಫಸ್ಟ್ ಕ್ರಾಸ್ ಅಂತೂ ನೀವು ನೋಡ್ಬಿಟ್ರೆ ಅಲ್ಲಿ ಇದೇನಪ್ಪ ಇವರು ಹಿಂಗ್ ಮನೆ ಕಟ್ಟವ್ರೆ, ಈ ತರ ರೋಡಲ್ಲಿ ಇದೆಲ್ಲ ವಾಸ ಅಂತ ಅಂತೀರಿ. ಈಗ ಸರ್ ನಾವು ಬೇಜಾರು ಮಾಡ್ಕೊಂಡು ಹಿಂಗೆ ಹೇಳ್ತಾರೆ ಅಂತ ನಾವು ಇಲ್ಲಿ ರೂಪಾಲ ಬಂದಿರೋ ಉದ್ದೇಶನೇ ಚೆನ್ನಾಗಿರೋ ಉದ್ದೇಶ. ನಾವು ಚೆನ್ನಾಗಿರೋ ಮನೆ ಕಟ್ಟಿ ಚೆನ್ನಾಗಿರ್ಬೇಕು ಅಂತ. ಅದು ರೋಡ್ ನೋಡ್ಬಿಟ್ರೆ ನಮ್ಮ ಮನೆಗೆ ಬಂದ್ರೆ ಏನಪ್ಪ ಇಷ್ಟು ಮನೆ ಕಟ್ಟಿದ್ದೀವಿ, ಈ ತರ ಮನೆ ಏನೇ ಬಂದಿದ್ದೀವಿ. ಪ್ರತಿ ಹಳ್ಳಿಲೂ ಕಾಂಕ್ರೀಟ್ ರೋಡ್ ಆಗಿದೆ ಸರ್ ಇವತ್ತು, ಪ್ರತಿ ಹಳ್ಳಿಲೂ. ಈಗ ನಮ್ಮ ಏರಿಯಾದಲ್ಲಿ ಹಿಂಗೆ ಆಗಿಲ್ಲ ಅಂದ್ರೆ ಏನ್ ಕತೆ, ನೀವ್ ಏನ್ ಕೇಳಿ ಕೊಡ್ತೀವಿ ಎಲ್ಲ. ಸರ್ ಯಾರು ನಿವಾಸಿಗಳು ನೀವು ಸರ್, ಪ್ರತಿ ಹಳ್ಳಿಯಲ್ಲೂ ತಾಂತ್ರಿಕವಾಗಿರ್ತಕ್ಕಂಥದ್ದು ನಾನು ಹಳ್ಳಿಗಳಿಗೆ ಓಡಾಡೋದಕ್ಕೆ ಸರ್ಕಾರ ಅದ್ರ ಬಗ್ಗೆ ನಾನಿಲ್ಲಿ ಕಾಮೆಂಟ್ ಮಾಡಕ್ಕೆ ಸರ್ಕಾರ ಮಾಡಿದ್ದನ್ನೇ ಮಾಡುತ್ತೆ, ಚೆನ್ನಾಗಿರೋ ರೋಡ್ನೆ ಮತ್ತೆ ಮಾಡ್ತದೆ. ಚೆನ್ನಾಗಿರೋ ರೋಡಲ್ಲ ಹಳ್ಳಿ ಕಡೆ ಇರುವಂತ ರೋಡ್ ನಾವು ಹಳ್ಳಿಯವರಲ್ಲಿ ಮಾಡ್ಕೊಂಡ್ರೆ ಆಮೇಲೆ ಸರ್ ಬೀದಿ ದೀಪಗಳಿದೆ ಸರ್, ದಯವಿಟ್ಟು ಪಂಚಾಯತಿಯವ್ರಿಗೆ ಹೇಳಿ. ಯಾಕಂದ್ರೆ ಟ್ಯಾಕ್ಸ್ ನಾವು ತುಂಬ್ತಾ ಇದೀವಿ, ನೀರನ್ನ ನೀವು ಕೊಡ್ತಾ ಇದ್ರಿ, ನಾವು ಅದಕ್ಕೆ ಇಲ್ಲಿಂದ ದುಡ್ಡು ಕೊಡ್ತೀವಿ ನಿಮ್ಮ ನಿರ್ವಹಣೆಗೆ. ಲೈಟ್ಗಳನ್ನ ಕಾಣದೇ ಇಲ್ಲ ಸರ್, ಯಾವ ಆವರು ಗೊತ್ತಾಗಲ್ಲ, ಯಾವ್ದು ಒಂಥರ ಟ್ಯೂಬ್ ಲೈಟ್ ಹಾಕವ್ರೆ ಕಾಣಲ್ಲ. ದಯವಿಟ್ಟು ಇವೆಲ್ಲ ಚೂರು ಅದೇ ನಾವು ಇವರು ಹೇಳ್ಬೇಕು. ನಮ್ಮ ಅಧ್ಯಕ್ಷ ಹೇಳಿದ್ರೆ ಅದು 100% ಆಗುತ್ತದು. ಯಾಕಂದ್ರೆ ಇವರೇ ಕಾರ್ಪೊರೇಟ್ ಇದ್ದಂಗೆ ಇಲ್ಲಿ ಹೇಳಿದ್ರೆ 100% ಈಗ ಲೈಟ್ಗಳಿಗೆ ತಕ್ಷಣಕ್ಕೆ ಗಮನಿಸಿ ಅವರು ಪಟ್ಟ ಪಂಚಾಯತಿ ಚೇಂಜ್ ಆಗಿದ್ದಾರೆ, ಹೊಸಬರು ಬಂದಿದ್ದಾರೆ, ಅವರಿಗೆ ಸ್ವಲ್ಪ ಮನವರಿಕೆ ಮಾಡ್ಕೊಳ್ಳೋಣ. ಲೈಟ್ ಇರೋದು ಇಮಿಡಿಯೇಟ್ ಆಮೇಲೆ ಖಾಲಿ ಸೈಟ್ ಕ್ಲೀನ್ ಮಾಡ್ಬೇಕನ್ನೋದು ಸೊಸೈಟಿ ಕೆಲಸ ಅಲ್ಲ. ರಸ್ತೆಗಳು ಮಾತ್ರ ಚರಂಡಿಯಿಂದ ಹಿಡಿದು ಕಾಲುವೆಗಳು ಮಧ್ಯವಿರ್ತಕ್ಕಂಥ ರೋಡ್ಗಳೆಲ್ಲ ಕ್ಲೀನ್ ಮಾಡಲಿಕ್ಕೆ ಮನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದ್ವಿ. ಖಾಲಿ ಸೈಡ್ ಹೊರಗಡೆ ಕ್ಲೀನ್ ಮಾಡಲಿಕ್ಕೆ ಅವರೇ ಮಾಡಿದ್ದಾರೆ. ನಾವು ಅಸೋಸಿಯೇಷನ್ ಇಂದ ಟ್ರೈ ಮಾಡಿ ಪಟ್ಟಣ ಪಂಚಾಯತ್ ಕಾಂಟ್ಯಾಕ್ಟ್ ಮಾಡಿ 35 LED ಲೈಟ್ಸ್ ಹಾಕ್ತೀವಿ. ಅವ್ರಿಗೆ ಇನ್ನೊಂದು 15 LED ಮಾಡ್ತಾ ಇದ್ದೀವಿ. ಬಟ್ ನಮ್ಗೆ ಇನ್ಫಾರ್ಮೇಶನ್ ಇರೋ ಪ್ರಕಾರ ಇನ್ನೊಂದು 6 ತಿಂಗಳಲ್ಲಿ ಎಲ್ಲಾ ಕಂಬಗಳಿಗೂ LED ಲೈಟ್ಸ್ ಬರ್ತವೆ. ಅದನ್ನ ಈಗ ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ, ಈಗ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಸರ್ 6 ತಿಂಗಳ ಗಂಟ ದೇಶ ಇರುತ್ತೆ ಇರಲ್ವಾ, ಅದಕ್ಕೆ ಅವ್ರಿಗೆ ಹೇಳಿ ಮಾತಾಡಿ ಕೇಳಿ ತರಗೆ ಪಂಚಾಯತಿ ಹೋಗಿ ಅವ್ರು ಒತ್ತಡ ಹಾಕಿದ್ರೆ ಮಾಡೇ ಮಾಡ್ತಾರೆ. ಅವರು ಯಾಕೆ ಮಾಡಲ್ಲ ಸರ್? ದಯವಿಟ್ಟು ನಾವು ಇಲ್ಲಿ ಯಾವುದಕ್ಕೆ ಸಭೆ ಸೇರ್ತೀವಿ ಅದಕ್ಕೆ ಖಂಡಿತ ಮಾಡೋಣ. ಕೆಲವರು ಹೊರಡ್ತಾ ಇದ್ದೀರ ಸಭೆಯಿಂದ, ನಾವು ಇಲ್ಲಿ ಸಿಗ್ನೇಚರ್ ಸರ್ ಒಂದೇ ಒಂದು ನಿಮಿಷ ಸಿಗ್ನೇಚರ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಯಾರು ನೀವು ಇದು ಸಹಿ ಮಾಡಿಲ್ಲ, ಯಾಕಂದ್ರೆ ಇದು ನಮ್ಗೆ ಆ ಜನರಲ್ ಬಾಡಿ ಮೀಟಿಂಗಿಗೆ ಬೇಕಾಗುತ್ತೆ. ದಯವಿಟ್ಟು ಬುಕ್ ಸರ್ಕ್ಯುಲೇಟ್ ಆಗ್ತಿದೆ, ಇನ್ನೂ ಸಹಿ ಮಾಡಿಲ್ಲದೆ ಹೊರಡೋರು ಇದ್ರೆ ದಯವಿಟ್ಟು ಸಹಿ ಮಾಡಿ ಆಮೇಲೆ ಹೊರಡಿ. ಥ್ಯಾಂಕ್ ಯು. ನಾವು ಶರ್ಮಿಳಾ ಮೇಡಮ್ ಬ್ಯಾಂಕ್ ಅಲ್ಲಿ UPA ಮತ್ತೆ ರೆಡಿ ಮಾಡಿಕೊಡುತ್ತೆ. ಬ್ಯಾಂಕ್ ಬಾರ್ಗಳು ನಮ್ದು 10 days ಅಲ್ಲಿ ಬ್ಯಾಂಕ್ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಮಾಡ್ಕೊಳ್ತಿದ್ದಾರೆ. 10 days ಅದು ಬರ್ತದೆ. ಎಲ್ಲರಿಗೂ ಪ್ರೂಫ್ ಅಲ್ಲಿ ಫಾರ್ವರ್ಡ್ ಮಾಡಿ ಯಾರಿಗೆ ಸುಬ್ರಹ್ಮಣ್ಯ ಸರ್ಗೆ ಕಬಿನಿ ನೀರು ಬಗ್ಗೆ, ಆ ಕಬಿನಿ ನೀರು ಸದ್ಯಕ್ಕೆ ಏನೇನು ಬರ್ತಾ ಇದೆ, ಬಹುಶಃ ಈ ಕೆಲವು ದಿನಗಳ ನಂತರ ಈ ಉಂಡುವಾಡಿ ಮತ್ತೆ ಕಬನಿ ಎರಡೂ ಕೂಡ ಪ್ರಾಜೆಕ್ಟ್ ಶುರುವಾಗಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಕ್ರಮಗಳು ತೆಗೆದುಕೊಂಡ್ರೆ ಬಹುಶಃ ಈ ಭಾಗದ ಶಾಸಕರು ಕೂಡ ನಿಮ್ಮ ಭೇಟಿ ಮಾಡಿದೆ.
ಭೇಟಿ ಮಾಡಿ ಶಾಸಕರು ಮನವಿ ಕೊಟ್ಟಿದ್ರಿ. ಈಗ ನಮ್ಮ ಸದಸ್ಯರಿದ್ದಾಗೆ ನಿಮ್ಮ ನೀರಿನ ಆದಷ್ಟು ಇನ್ನೂ ಮಾಡಬೇಕು. ಈಗ ನಾವೇ ನೋಡಿ ಈ ಶಾಲೆಗೆ ದೊಡ್ಡದೊಂದು ವಾಟರ್ ಟ್ಯಾಂಕ್ ರೈನ್ ವಾಟರ್ ಆಗಬೇಕು ಅಂಥದ್ದು ಅದೇ ನಮ್ಮ ಮಕ್ಕಳು ಉಪಯೋಗಿಸ್ತಕ್ಕಂಥದ್ದು ಯಾರು ಮಾಡೋದು? ಮೊದಲು ನಮ್ಮ ಹತ್ರ ಪ್ಲಾನ್ ಅಪ್ರೂವಲ್ಗೆ ನಮ್ಮ ಹತ್ರ ಬರ್ತಿದ್ರು ಸೊಸೈಟಿ ಹತ್ರ, ಹಾಗೆ ಹೇಳ್ತಿದ್ದೀವಿ. ಈಗ ಡೈರೆಕ್ಟ್ ಆಗಿ ಪಟ್ಟಣ ಪಂಚಾಯತಿಗೆ ಹೋಗ್ತಾರೆ, ಪ್ಲಾನ್ ಅಪ್ರೂವ್ ಮಾಡಿಸ್ಬೇಕು. ನಾವು ವಾಲಂಟರಿ ಮಾಡ್ಕೋಬೇಕು ಅಂತ ನಮಗೆ ಮನಸ್ಥಿತಿ ಅನ್ಕೋಬೇಕು. ಅದಕ್ಕೆ ನಾವು ಬರ್ತಾರೆ ಪ್ಲಾನೆಲ್ಲ ಅಪ್ರೂವ್ ತಗೊಂಡ್ಬಿಟ್ಟು ಮುಗಿಸ್ಕೊಂಡು ಆದಷ್ಟು ಈ ವಾಲಂಟರಿಗೆ ನಾವು ಮಾಡ್ಕೋಬೇಕಾದ ಒಂದು ಯಾರು ಒತ್ತಡದಿಂದ ಮಾಡ್ತಕ್ಕಂಥಲ್ಲ. ಮಾಡ್ತಿರ್ತಕ್ಕಂಥದ್ದು ನಾವು ವಾಲಂಟರಿಗೆ ಅಲ್ಲ, ನಮ್ಮ ಡಬ್ಲ್ಯೂನವರು ಎಲ್ಲ ಡಬ್ಲ್ಯೂನವರು ಬಲವಂತ ಮಾಡಿ ರಿಕ್ವೆಸ್ಟ್ ಮಾಡಿ ಬರಲೇಬೇಕು ಅಂತ ಅವೆಲ್ಲ ಬಂದಿದ್ದೀವಿ. ಎಲ್ಲ ಬರೋದ್ರಿಂದ ಬಹಳಷ್ಟು ಮುಖ್ಯವಾಗಿ ಚರ್ಚೆ ಇದೆ. ಸಮಸ್ಯೆಗಳನ್ನೆಲ್ಲರೂ ಸೇರಿ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡೋಣ. ನಿಮ್ಮ ಜೊತೆಗೆ ಸೊಸೈಟಿ ಇರ್ತದೆ ಅಂತಕ್ಕಂಥ ಇಷ್ಟು ಮಾತ್ರ ನಾವು ಹೇಳ್ಬೋದಾಗಿದೆ. ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹುಶಃ ನಮ್ಮೆಲ್ಲರ ಎಷ್ಟೊಂದು ಕನ್ಫ್ಯೂಷನ್ಸ್ ಇತ್ತು. ನಮ್ದು ಮೆಸೇಜ್ ನೋಡಿದ ತಕ್ಷಣ ಏನಪ್ಪ ನಾಳೆಯಿಂದ ನಮ್ಗೆ ನೀರ್ ಬರಲ್ವಾ, ನಾಳೆಯಿಂದ ನಮ್ದು ಯಾವ ಕಸ ತಗೊಳ್ಳೋದು, ಫಸ್ಟ್ ನಮಗ್ ಬರದೆ ಕಸ ನೀರು ಎರಡು. ಸೊ ಅಟ್ಲೀಸ್ಟ್ ಅದಕ್ಕೆ ನಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಬಹುಶಃ ಒಂದೇ ಒಂದು ನಿಮಿಷ ನಿವಾಸಿಗಳಲ್ಲಿ ವಿನಂತಿ, ಅಪೇಕ್ಷಿತವಾಗಿಯೋ ಅನಪೇಕ್ಷಿತವಾಗಿಯೋ ಬಹುಶಃ ನಮ್ಮಲ್ಲಿ ಎಷ್ಟೊಂದು ಜನ ಇಲ್ಲಿ ಸೇರಿರೋರು ಕೂಡ ಬಹುಶಃ ನಾವು ಮೇಂಟೆನೆನ್ಸ್ ಕಟ್ಟಿಲ್ಲದೆ ಇರಬಹುದು. ಅದನ್ನ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಸೊಸೈಟಿ ಅವರು ಮಂಜೂರು ಇದ್ದಾರೆ, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊಸೈಟಿ ಆಫೀಸ್ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಕ್ಲಾರಿಫೈ ಮಾಡಿ. ಯಾವಾಗ್ಲೂ ನಿಮ್ಗೆ ಯಾರೋ ಬಂದು ಹೇಳ್ಬೇಕು, ರಿಮೈಂಡರ್ ಕೊಡ್ಬೇಕು ಅನ್ನೋದಕ್ಕಿಂತ ಸರ್ ಹೇಳ್ತಾರೆ, ನೀವೇ ಹೋಗಿ ಸ್ವತಃ ಕೇಳ್ಕೊಳ್ಳಿ ಎಷ್ಟಿದೆ ನಮ್ದು ಸೈಟ್ ನಂಬರು ಎಷ್ಟಿದೆ ಅಂತ ಕೇಳಿ. ಆದಷ್ಟು ನಿವಾಸಿಗಳು ಫಸ್ಟ್ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲದೆ ಇರೋರು, ಸೈಟ್ ಇಲ್ಲದೆ ಇರೋರು ಅವ್ರಿಗಂದೆಲ್ಲ ಲೆಕ್ಕ ಅವ್ರು ನೋಡ್ಕೋತಾರೆ. ವಾಸ ಮಾಡೋರು ಫಸ್ಟ್ ನಾವು ಸಿನ್ಸಿಯರ್ ಆಗಿ ಕಟ್ಬಿಡೋಣ. ಅದ್ರ ಬಗ್ಗೆ ನಾವು ಎಲ್ಲರೂ ಬಹುಶಃ ಭರವಸೆ ಕೊಡ್ತೀವಿ ಅನ್ಕೊಳ್ತೀವಿ. ಹಾಗೆ ಸರ್ ನೀವ್ ಹೇಳಿದ್ರಿ ಬೇರೆ ಇನ್ನೆಲ್ಲದಕ್ಕೂ, ಯಾಕಂದ್ರೆ ರೂಪಾನಗರ ಇಸ್ ನೋನ್ ಫಾರ್ ಕಮ್ಯುನಿಟಿ ಲಿವಿಂಗ್. ಯಾವುದೇ ಒಂದು ವಾಲಂಟರಿ ಸರ್ವಿಸಿಗೂ ನಾವೆಲ್ಲರೂ ಜೋಡಿಸ್ತೀವಿ. ಯಾವುದೇ ವಿಷಯಕ್ಕೆ ನೀವು ಕರೆದ್ರು ನಿವಾಸಿಗಳು ಇದ್ದೇ ಇದೀವಿ, ಖಂಡಿತ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಿವಾಸಿಗಳು ಸೈನ್ ಮಾಡಿ ಹೊರಡಿ. ಥ್ಯಾಂಕ್ ಯು.